ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಈಗ ಸುದ್ದಿಗೋಷ್ಠಿಯ ಮೂಲಕ ಪ್ರಕಟ ಆಗುತ್ತೆ. ಶಾಲಾ ಪರೀಕ್ಷೆ ಅಧಿಕಾರಿಗಳೆಲ್ಲರ ಆಗಮನ ಆಗಿದೆ ಅಂತೆ. ಕೆಲವೇ ಕ್ಷಣಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಅಧಿಕಾರಿಗಳಿಂದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿರೋದು ದೃಶ್ಯ ಗಮನಿಸ್ತಾ ಇರೋದು. ಅಧಿಕಾರಿಗಳ ಆಗಮನ ಆಗಿರೋದು ಕೆಲವೇ ಕ್ಷಣಗಳಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ಪ್ರತಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ರ್ಯಾಂಕ್ ಅಂದ್ರೆ ಯಾವ್ಯಾವ ಸ್ಥಾನ ಕೆಲವೇ ಕ್ಷಣಗಳಲ್ಲಿ ಅದು ಪ್ರಕಟ ಆಗುತ್ತೆ. ಈ ಸುದ್ದಿಗೋಷ್ಠಿಯ ಮೂಲಕ ಫಲಿತಾಂಶ ಪ್ರಕಟ ಆದ ಬಳಿಕ ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಫಲಿತಾಂಶವನ್ನು ಕೂಡ ನೋಡಬಹುದು. 8.69 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ. ದೃಶ್ಯ ಗಮನಿಸ್ತಾ ಇದ್ದೀವಿ. ಎಸ್ಎಸ್ಎಲ್ಸಿ ಬೋರ್ಡ್ ಸುದ್ದಿಗೋಷ್ಠಿ ಈಗ ಆರಂಭ ಆಗ್ತಾ ಇರೋದು. ಹೆಚ್ಚು ಕಡಿಮೆ 8.5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ. ರಿಸಲ್ಟ್ ಏನೇ ಬರಲಿ ವಿದ್ಯಾರ್ಥಿಗಳು ಯಾವುದೇ ಬಂದರೂ ಕೂಡ ಅದನ್ನು ಸ್ವೀಕರಿಸಲೇಬೇಕು. ಬಹುತೇಕರು ಹೇಳ್ತಾರೆ ಎಸ್ಎಸ್ಎಲ್ಸಿ ಅಂದ್ರೆ ಅದು ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ. ಬಟ್ ಈಗೇನೇ ವ್ಯತ್ಯಾಸ ಆದರೂ ಕೂಡ ರಿಸಲ್ಟ್ ನಲ್ಲಿ ಎದೆಗುಂದಬೇಡಿ, ಮತ್ತೆ ಅವಕಾಶಗಳಿರುತ್ತೆ. ಸಹಜವಾಗಿ ಮಕ್ಕಳಿಗೆ ಧೈರ್ಯ ಹೇಳೋ ಕೆಲಸ ಕೂಡ ಆಗಬೇಕು. ಕೆಲವರು ರ್ಯಾಂಕ್ ಬರಬಹುದು, ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಳ್ಳಬಹುದು. ಬಟ್ ಯಾವ್ದಾದ್ರೂ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಫಲಿತಾಂಶದಲ್ಲಿ ಹಿನ್ನಡೆ ಆಗಿದ್ರೆ, ಫೇಲ್ ಆಗಿದ್ರೆ ಎದೆಗುಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಟ್ ಯಾವ್ದಾದ್ರೂ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಫಲಿತಾಂಶದಲ್ಲಿ ಹಿನ್ನಡೆ ಆಗಿದ್ರೆ, ಫೇಲ್ ಆಗಿದ್ರೆ ಎದೆಗುಂದಬೇಡಿ, ಮತ್ತೆ ಅವಕಾಶಗಳು ಇರುತ್ತೆ ಅನ್ನುವಂಥ ಧೈರ್ಯ ಮಾತ್ರ. ಎಸ್ಎಸ್ಎಲ್ಸಿ ಬೋರ್ಡ್ನಿಂದ ಈಗ ಸುದ್ದಿಗೋಷ್ಠಿ ಆರಂಭ ಆಗ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಸೆಟಲ್ ಡೌನ್. ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈಗ ಸುದ್ದಿಗೋಷ್ಠಿ ಅಂತ ಎಲ್ಲರ ಚಿತ್ತ. ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರೋ, ಏನಾಗಬಹುದು ಫಲಿತಾಂಶ ಅನ್ನುವಂಥ ನಿರೀಕ್ಷೆ, ಅದರ ಜೊತೆಗೆ